ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಪ್ರಾಬ್ಲಮ್ ನಂಬರ್ 5 on cash budget. Let us have discussion on that. In this particular problem, again they have asked us to prepare cash budget for 3 months, April, May, June 2019. So in this particular question they have given information about sales, purchase, wage and expenditure. If we are going to consider month from January to June, they have given a detailed information on sales, purchases, wages and expenditure. Here we have to keep in mind especially the 3 months, that is April, May and June, because for this particular month they have asked us to prepare cash budget. So in the problem they have given 3 adjustments. Keeping in mind these 3 adjustments, we have to go for the calculation. So in the first adjustment they have mentioned that 20% of purchase are for cash. So 20% of purchases. So illénu month by month purchases anna kottidare, total purchases anta ಏನು ಕೊಟ್ಟಿದ್ದಾರೆ ಅದರಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. 20% ಮಾತ್ರ ಏನಾಗಿರುತ್ತೆ, ಕ್ಯಾಶ್ ಪರ್ಚೇಸ್ ಆಗಿರುತ್ತೆ. ಮತ್ತೆ ಉಳಿದಂತ 80% ಏನೇ ಆಗಿರುತ್ತೆ ಅದು ಕ್ರೆಡಿಟ್ ಪರ್ಚೇಸ್ ಆಗಿರುತ್ತೆ. ಇನ್ ದ ಸೇಮ್ ಮ್ಯಾನರ್ 30% ಆಫ್ ಸೇಲ್ಸ್ ಆರ್ ಫಾರ್ ಕ್ಯಾಶ್. ಸೊ ಇಲ್ಲಿ ಸೇಲ್ಸ್ ಕಾಲಮ್ ದೇ ಹ್ಯಾವ್ ಗಿವನ್ ಇನ್ ದಿಸ್ ಪರ್ಟಿಕ್ಯುಲರ್ ಮಂತ್ಲಿ ಸೇಲ್ಸ್ ವಿ ಹ್ಯಾವ್ ಟು ಟೇಕ್ 30% ಆಸ್ ಕ್ಯಾಶ್ ಸೇಲ್ಸ್ ಆ್ಯಂಡ್ ರಿಮೈನಿಂಗ್ ಅಂದರೆ 70% ಏನಿರುತ್ತೆ those sales will be on credit basis. ಇದೇ ಫಸ್ಟ್ ಅಡ್ಜಸ್ಟ್ಮೆಂಟ್ ಕಂಟಿನ್ಯೂ ಆಗುತ್ತೆ ಆನ್ ದ ಕ್ರೆಡಿಟ್ ಪರ್ಚೇಸಸ್, ಸಾರಿ ಆಫ್ ದ ಕ್ರೆಡಿಟ್ ಪರ್ಚೇಸಸ್. 60% is paid in the same month. ಸೊ ಕ್ರೆಡಿಟ್ ಪರ್ಚೇಸಸ್ ಎಷ್ಟು ಪರ್ಸೆಂಟೇಜ್ ನಮ್ಮಾಗ ಹೇಳಿದ ಹಾಗೇನೆ 80%, ಯಾಕಂದರೆ 20% ಕ್ಯಾಶ್ ಅಂತ ಹೇಳಿದ್ದಾರೆ, ಇನ್ನು ಉಳಿಯೋದು 80%. ಸೊ ಆ 80% ಕ್ರೆಡಿಟ್ ಪರ್ಚೇಸಿನಲ್ಲಿ 60% ಏನಾಗಿರುತ್ತೆ ಪೇಮೆಂಟನ್ನು ನಾವು ಅದೇ ಮಂತಲ್ಲಿ ಮಾಡ್ತೇವೆ. ಸೊ ಅಂಡರ್ಲೈನ್ 60% ಪರ್ಚೇಸಸ್ ಆ್ಯಂಡ್ ಅಂಡರ್ಲೈನ್ ಸೇಮ್ ಮಂತ್. ಸೊ ಏನು ಪೇಮೆಂಟ್ ಕೊಡಲಿಕ್ಕಿರುತ್ತೆ ಅದರಲ್ಲಿ 60% ಪೇಮೆಂಟನ್ನು ಅದೇ ತಿಂಗಳಲ್ಲಿ ಮಾಡ್ತೇವೆ. ಆ್ಯಂಡ್ ದ ರಿಮೈನಿಂಗ್ ಉಳಿದಂಥ 40% ಪರ್ಚೇಸ್ ಪೇಮೆಂಟ್ ಏನಿರುತ್ತೆ ಅದನ್ನು ಫಾಲೋಯಿಂಗ್ ಮಂತ್, ಅಂಡರ್ಲೈನ್ 40%, ಅಂಡರ್ಲೈನ್ ಫಾಲೋವಿಂಗ್ ಮಂತ್. ಫಾಲೋವಿಂಗ್ ಮಂತ್ ಹಿಯರ್ ರೆಫರ್ಸ್ ಟು ನೆಕ್ಸ್ಟ್ ಮಂತ್. ಸೊ ನೆಕ್ಸ್ಟ್ ಮಂತಲ್ಲಿ ಉಳಿದ 40% ಪರ್ಚೇಸಸ್ ಮೇಲೆ ಇರುವಂಥ ಪೇಮೆಂಟನ್ನು ಮಾಡುತ್ತೇವೆ. ನೆಕ್ಸ್ಟ್ ನಮಗೆ ಕ್ರೆಡಿಟ್ ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತಾರೆ. ಇಲ್ಲಿ 30% ಕ್ಯಾಶ್ ಸೇಲ್ಸ್ ಆದರೆ ಇನ್ನು ಉಳಿಯೋದು 70%. ಸೊ 70% ಕ್ರೆಡಿಟ್ ಸೇಲ್ಸ್ ಆಗಿರುತ್ತೆ. ಸೊ ಆ 70%ನ 50% ಏನಿದೆ ರಿಸೀವ್ಡ್ ಇನ್ ದ ಸೇಮ್ ಮಂತ್. ಸೊ ಅಂಡರ್ಲೈನ್ 50% ಆ್ಯಂಡ್ ಅಂಡರ್ಲೈನ್ ಸೇಮ್ ಮಂತ್ ಆ್ಯಂಡ್ 25% ಇನ್ ದ ಫಾಲೋವಿಂಗ್ ಮಂತ್. ಅಂದರೆ ಇದೇನು ಸೇಮ್ ಮಂತ್ ಇರುತ್ತಲ್ವ ಅದರ ನೆಕ್ಸ್ಟ್ ಮಂತಲ್ಲಿ ನಾವು 25% ಕ್ರೆಡಿಟ್ ಸೇಲ್ಸ್ ಏನಾಗಿರುತ್ತೆ ಆ ಹಣವನ್ನು ರಿಸೀವ್ ಮಾಡುತ್ತೇವೆ. ಸೊ ಅಲ್ಲಿಗೆ 75% ಆಯಿತು. 50% ಮತ್ತು 25% ಅಂದರೆ 75. ಆ್ಯಂಡ್ ದ ಬ್ಯಾಲೆನ್ಸಿಂಗ್ ಆರ್ ರಿಮೈನಿಂಗ್ ಇನ್ನೆಷ್ಟು ಉಳಿತದೆ 100ಗೆ ಇನ್ನು 25% ಬೇಕಾಗಿರುತ್ತೆ ಆಫ್ಟರ್ 2 months ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 2 ತಿಂಗಳ ಬಿಟ್ಟು ನಾವು ಅದರ ಕ್ರೆಡಿಟ್ ಸೇಲ್ಸಿನ ಹಣವನ್ನು ರಿಸೀವ್ ಮಾಡ್ಕೊಳ್ತೇವೆ. ಸೊ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಸೆಕೆಂಡ್ ಪಾಯಿಂಟ್ ಈಸ್ ರಿಗಾರ್ಡಿಂಗ್ ವೇಜಸ್. ಸೊ ವೇಜಸ್ ಆರ್ ಪೇಡ್ ಹಾಫ್ ಮಂತ್ಲಿ. ಸೊ ಹಿಯರ್ ಇನ್ ದ ಕಾಲಮ್ ದೇ ಹ್ಯಾವ್ ಗಿವನ್ ಇನ್ಫಾರ್ಮೇಷನ್ ಅಬೌಟ್ ಮಂತ್ಲಿ ವೇಜಸ್. ಸೊ ಈ ವೇಜ್ ಪೇಮೆಂಟ್ ಯಾವ ರೀತಿಯಾಗಿ ಮಾಡ್ತಾ ಇದೀವಿ ಅಂತ ಹೇಳಿದರೆ ಹಾಫ್ ಮಂತ್ ಅಂತ ಕೊಟ್ಟಿದ್ದಾರೆ. ಹಾಫ್ ಮಂತ್ ಅಂತ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ ಮಾರ್ಚ್ ಅಂತ ತಗೊಂಡ್ರೆ 22,000. ಈ 22,000 ವೇಜಸ್ಸಿನಲ್ಲಿ 50% ವೇಜಸ್ಸನ್ನು ಸೇಮ್ ಮಂತಲ್ಲಿ ಪೇ ಮಾಡ್ತೇವೆ. ಇಲ್ಲಿ ನಮಗೆ ಮೆನ್ಷನ್ ಮಾಡಲಿಲ್ಲ ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಸೇಮ್ ಮಂತ್ ನೆಕ್ಸ್ಟ್ ಮಂತ್ ಅಂತ ಹೇಳಿಲ್ಲ, ಬಟ್ ಎಸ್ಯೂಮ್ ಮಾಡಬೇಕು ಏನು ಅಂತ ಹೇಳಿದರೆ ಸೇಮ್ ಮಂತಿನಲ್ಲಿ ಪೇಮೆಂಟ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಮಾರ್ಚ್ 22,000ಅಲ್ಲಿ 50% ಅಂದರೆ 11,000 ಅನ್ನು ಅದೇ ತಿಂಗಳಲ್ಲಿ ಅವರು ಪೇಮೆಂಟನ್ನು ಮಾಡಿದ್ದಾರೆ. ಹಾಗಾದರೆ ಇನ್ನು ಉಳಿದ 11,000 ಯಾವಾಗ ಪೇ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಮಂತ್. ಸೊ ಅದು ಏಪ್ರಿಲಿಗೆ ಹೊರಟೋಗುತ್ತೆ. ಮತ್ತು ಏಪ್ರಿಲಲ್ಲಿ 24,000 ವೇಜಸ್ ಆಗಿದೆ, ಅದರ 50% ಅಂದರೆ 12,000 ಅದೇ ತಿಂಗಳಲ್ಲಿ ಏಪ್ರಿಲಲ್ಲಿ ಪೇ ಮಾಡ್ತಾರೆ. ಇನ್ನು ಉಳಿದ 50% ಏನಾಗುತ್ತೆ ನೆಕ್ಸ್ಟ್ ಮಂತಿಗೆ ಹೋಗುತ್ತೆ. ಈ ರೀತಿಯಾಗಿ ವೇಜಸ್ ಕ್ಯಾಲ್ಕುಲೇಷನನ್ನು ನಾವು ವರ್ಕಿಂಗ್ ನೋಟಲ್ಲಿ ನೋಡುವ. ಮತ್ತು ಏನಿದೆ ರೆಂಟ್ 500
ಎಕ್ಸ್ಕ್ಲೂಡೆಡ್ ಇನ್ ಎಕ್ಸ್ಪೆನ್ಸಸ್ ಇಸ್ ಪೇಯ್ಡ್ ಮಂತ್ಲಿ. ಪ್ರತಿ ತಿಂಗಳ ರೆಂಟ್ ಅಂತ ಹೇಳಿ 500 ರೂಪೀಸ್ ಪೇ ಮಾಡ್ತಾ ಇದ್ದಾರೆ, ಆದರೆ ಅದನ್ನು ಇಲ್ಲಿ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಈ ಲಿಸ್ಟಿನಲ್ಲಿ ತೋರಿಸಲಿಲ್ಲ. ರೆಂಟ್ ಅಂತ ಇನ್ನೊಂದು ಕಾಲಮ್ ಮೆನ್ಷನ್ ಆಗಬೇಕಾಗಿತ್ತು, ಬಟ್ ಅದು ಇನ್ಫಾರ್ಮೇಷನನ್ನು, ರೆಂಟಿನ ಇನ್ಫಾರ್ಮೇಷನನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಸೊ ಅದನ್ನು ಇನ್ಕ್ಲೂಡ್ ಮಾಡಬೇಕು ಕ್ಯಾಶ್ ಬಜೆಟಲ್ಲಿ. ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ದ ಫಾಲೋವಿಂಗ್ ಮಂತ್. ಎಕ್ಸ್ಪೆನ್ಸಸ್ ಅಂದರೆ ಈ ಕಾಲಮಲ್ಲಿ ಇರುವಂಥದ್ದು ಮಂತ್ಲಿ ಎಕ್ಸ್ಪೆನ್ಸಸ್. ಇದನ್ನು ಫಾಲೋವಿಂಗ್ ಮಂತ್ ಅಂತ ಅಂಡರ್ಲೈನ್ ಮಾಡ್ಕೊಳ್ಳಿ. ಫಾಲೋವಿಂಗ್ ಮಂತ್ ಅಂತ ಹೇಳಿದರೆ ನೆಕ್ಸ್ಟ್ ಮಂತ್. ಅಂದರೆ ಈಗ ಮಾರ್ಚಲ್ಲಿ 6000 ಎಕ್ಸ್ಪೆನ್ಸಸ್ ಇದೆ ಅಂತ ಇದ್ದರೆ ಮಾರ್ಚಲ್ಲಿ ಪೇ ಮಾಡ್ತಾ ಇಲ್ಲ, ಫಾಲೋಯಿಂಗ್ ಮಂತ್ ಅಂದರೆ ನೆಕ್ಸ್ಟ್ ಮಂತಿಗೆ ಪೇಮೆಂಟನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏಪ್ರಿಲಿಂದು ಮೇಗೆ ಪೇ ಮಾಡ್ತಾರೆ, ಮೇ 6000 ಎಕ್ಸ್ಪೆನ್ಸಸನ್ನು ಜೂನಿಗೆ ಪೇ ಮಾಡ್ತಾರೆ, ಜೂನಿನ 5000 ಎಕ್ಸ್ಪೆನ್ಸಸನ್ನು ಜುಲೈಗೆ ಪೇ ಮಾಡ್ತಾರೆ. ಈ ರೀತಿಯಾಗಿ ಕ್ಯಾಲ್ಕುಲೇಷನನ್ನು ಕ್ಯಾಶ್ ಬಜೆಟಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ನಮಗೆ ಕೊಟ್ಟದ್ದು ಲಾಸ್ಟ್ ಅಡಿಷನಲ್ ಇನ್ಫಾರ್ಮೇಷನ್. ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಆನ್ 1st April ವಾಸ್ 15,000. ಅಂದರೆ 1st Aprilಗೆ ನಾವು ಈಗ 3 months ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡ್ತಾ ಇದ್ದೇವೆ, ಏಪ್ರಿಲ್, ಮೇ, ಜೂನ್. ಸೊ ಏಪ್ರಿಲ್ ಮಂತಿನಲ್ಲಿ ಇರುವಂಥ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅಂದರೆ ಇಲ್ಲಿ 1st April ಅಂತ ಹೇಳಿದ್ದಾರೆ. ಸೊ ಇಟ್ ರೆಫರ್ಸ್ ಟು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಆಸ್ 15,000 ರೂಪೀಸ್. ಸೊ ಅಲ್ಲಿಂದ ನಾವು ಮತ್ತೆ ಸ್ಟೆಪ್ಪನ್ನು ಫಾಲೋ ಮಾಡ್ತಾ ಕ್ಯಾಲ್ಕುಲೇಷನನ್ನು ಮಾಡುವ. ಸೊ ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಕ್ರೆಡಿಟ್ ಸೇಲ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುವ. ಸೊ ಏನು ಕ್ವಶನಲ್ಲಿ ಹೇಳಿದ್ದಾರೆ, ಸೇಲ್ಸಲ್ಲಿ ಟೋಟಲ್ ಸೇಲ್ಸಿನಲ್ಲಿ 30% ಕ್ಯಾಶ್ ಸೇಲ್ ಅಂದಿದ್ದಾರೆ, 70% ಏನಾಗಿರುತ್ತೆ ಅದು ಕ್ರೆಡಿಟ್ ಸೇಲ್ ಆಗಿರುತ್ತೆ. ಇಲ್ಲಿ ಫೆಬ್ರವರಿ ಮಂತಿನ ಸೇಲ್ಸನ್ನು ತಗೋಬೇಕು, ಟೋಟಲ್ ಸೇಲ್ಸ್ ತಗೋಬೇಕು. ಸೊ ಕ್ವಶನಲ್ಲಿ ಫೆಬ್ರವರಿ ಮಂತ್ ಟೋಟಲ್ ಸೇಲ್ಸ್ 80,000. ಸೊ 80,000 30% ಏನಾಗಿರುತ್ತೆ ಕ್ಯಾಶ್ ಸೇಲ್ಸ್. ಸೊ ಇಟ್ ಕಮ್ಸ್ ಟು ಟೋಟಲ್ rupees 24,000 and remaining 70% ಆಫ್ ಟೋಟಲ್ ಸೇಲ್ಸ್. 80,000 70% ತಗೊಂಡ್ರೆ 56,000 ರೂಪೀಸ್ ಬರುತ್ತೆ. ದ್ಯಾಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಆಸ್ ಕ್ರೆಡಿಟ್ ಸೇಲ್ಸ್. ಸೊ ಅದೇ ಸೇಲ್ಸಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು, ಆಫ್ ದ ಕ್ರೆಡಿಟ್ ಸೇಲ್ಸ್ 50% ಈಸ್ ರಿಸೀವ್ಡ್ ಇನ್ ದ ಸೇಮ್ ಮಂತ್. ಎಷ್ಟು ಕ್ರೆಡಿಟ್ ಸೇಲ್ಸ್ ಆಗಿದೆ ಟೋಟಲ್ ಆಗಿ, ಅದರಲ್ಲಿ 50% ಹಣವನ್ನು ನಾವು ಅದೇ ತಿಂಗಳಲ್ಲಿ ರಿಸೀವ್ ಮಾಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಫೆಬ್ರವರಿ ಮಂತು 50%, ಸೇಮ್ ಮಂತ್ ಅಂತ ಹೇಳಿದರೆ ಇಲ್ಲಿ ಫೆಬ್ರವರಿ ತೊಗೊಂಡಿದ್ದೇವಲ್ವಾ. ಸೊ ಫೆಬ್ರವರಿಗೇನೆ ಆ 50% ಹಣವನ್ನು ರಿಸೀವ್ ಮಾಡ್ಕೊಳ್ತೇವೆ. ಸೊ ಇಲ್ಲಿ ನೋಡಿ, ಕ್ರೆಡಿಟ್ ಸೇಲ್ಸ್ ಟೋಟಲ್ ಈಸ್ 56,000 ರೂಪೀಸ್. ಸೊ 56,000 50% ಏನಿದೆ ಸೇಮ್ ಮಂತ್ ರಿಸೀವ್ ಮಾಡ್ತಾ ಇದ್ದೇವೆ. ಅಂದರೆ ಫೆಬ್ರವರಿಯಲ್ಲಿ 28,000 ಡೆಟರ್ಸಿನಿಂದ ನಾವು ರಿಸೀವ್ ಮಾಡ್ತಾ ಇದ್ದೇವೆ. ಅಗೇನ್ ಏನು ಅಡ್ಜಸ್ಟ್ಮೆಂಟ್ ಹೇಳ್ತಾರೆ, 25% ಇನ್ ದ ಫಾಲೋವಿಂಗ್ ಮಂತ್. ಸೊ ಸಿಗಬೇಕಾದಂಥ ಕ್ರೆಡಿಟ್ ಸೇಲಿನಲ್ಲಿ 25% ನೆಕ್ಸ್ಟ್ ಮಂತ್ ರಿಸೀವ್ ಮಾಡ್ತಾ ಇದೆ. ಫಾಲೋವಿಂಗ್ ಮಂತ್ ಅಂತ ಹೇಳಿದರೆ ನೆಕ್ಸ್ಟ್ ಮಂತ್. ಸೊ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಎಷ್ಟಾಗಿದೆ, ಟೋಟಲ್ ಆಗಿ ಕ್ರೆಡಿಟ್ ಸೇಲ್ಸ್ 56,000 ಆಗಿದೆ. ಅದರಲ್ಲಿ 25% ಫಾಲೋಯಿಂಗ್ ಮಂತ್ ಅಂದರೆ ನೆಕ್ಸ್ಟ್ ಮಂತ್ ರಿಸೀವ್ ಮಾಡ್ತಾ ಇದ್ದೇವೆ. ಸೊ ಫೆಬ್ರವರಿಯಿಂದ ನೆಕ್ಸ್ಟ್ ಮಂತ್ ಯಾವುದಾಗುತ್ತೆ, ಮಾರ್ಚ್. ಸೊ ಮಾರ್ಚಲ್ಲಿ ನಾವು ಡೆಟರ್ಸಿಂದ ರಿಸೀವ್ ಮಾಡುವಂಥ ಹಣ 14,000 ರೂಪೀಸ್ ಆಗಿರುತ್ತೆ. ಆ್ಯಂಡ್ ಬ್ಯಾಲೆನ್ಸ್, ಸೊ ಇದು 50-25 ಅಂದರೆ 75% ಆಗುತ್ತೆ. ಇನ್ನೆಷ್ಟು ಉಳಿದಿದೆ, 25%. ಸೊ ಕ್ವಶನಲ್ಲಿ ಅಡ್ಜಸ್ಟ್ಮೆಂಟ್ ಏನಿದೆ, ರಿಮೈನಿಂಗ್ ಆಫ್ಟರ್ 2 months. ಆಫ್ಟರ್ 2 months, ಈಗ ಫೆಬ್ರವರಿ ಸೇಲ್ಸ್ ತೊಗೊಂಡಿದ್ದೇವಲ್ವಾ, ಆಫ್ಟರ್ 2 months ಅಂತ ಹೇಳಿದರೆ ಏಪ್ರಿಲ್ ಬರ್ತದೆ. ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ಕೊನೆ ವಾರದಲ್ಲಿ ಕ್ರೆಡಿಟ್ ಸೇಲ್ಸನ್ನು ನಾವು ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಗಮನ ತಗೋಬೋದು, 25% ಮಾರ್ಚ್ ಅಲ್ಲ, ಇದನ್ನು ಬರ್ಕೊಳ್ಳಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಮಂತ್ ಅಂತ ಹೇಳಿದರೆ ಏಪ್ರಿಲ್. 25% ನೆಕ್ಸ್ಟ್ ಮಂತ್, ದಟ್ ಈಸ್ ಏಪ್ರಿಲ್. ಓಕೆ, ಅಂದರೆ ಇಲ್ಲಿ ನೋಡಿ ಫೆಬ್ರವರಿಯಿಂದ 2 months ಅಂತ ತಗೊಂಡಾಗ ಏಪ್ರಿಲ್ ಬರ್ತದೆ. ಸೊ ನೆಕ್ಸ್ಟ್ ಮಂತ್ ಅಂತ ಹೇಳಿದರೆ ಮಾರ್ಚಿನ ನೆಕ್ಸ್ಟ್ ಮಂತ್ ಏನಾಗಿರುತ್ತೆ ಇಲ್ಲಿ ಏಪ್ರಿಲ್ ಆಗಿರುತ್ತೆ.
ಸೊ ಟೋಟಲ್ ಕ್ರೆಡಿಟ್ ಸೇಲ್ಸ್ 56,000 ಇದೆ, ಅದರ 25% ಕ್ಯಾಲ್ಕುಲೇಟ್ ಮಾಡಿದಾಗ 14,000 ಬರುತ್ತೆ. ಸೊ 14,000 ಅಮೌಂಟನ್ನು ನಾವು ಏಪ್ರಿಲಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಾರ್ಚ್ ಮಂತಿನ ಟೋಟಲ್ ಸೇಲ್ಸ್ ತಗೋಬೇಕಾಗುತ್ತೆ. ಕ್ವೆಶ್ಚನಲ್ಲಿ ನಮಗೆ ಮಾರ್ಚ್ ಮಂತಲ್ಲಿ ಟೋಟಲ್ ಸೇಲ್ಸ್ 75,000 ಕೊಟ್ಟಿದ್ದಾರೆ. 75,000 ತಗೊಂಡ್ವಿ, ಅದರಲ್ಲಿ 30% ಕ್ಯಾಶ್ ಸೇಲ್ಸ್ ಆಗಿರುತ್ತೆ. ಇಟ್ ಕಮ್ಸ್ ಟು rupees 22,500 and out of total sales remaining balance is 70% which has to be considered as credit sales. So 75,000 ಅಮೌಂಟಿನಲ್ಲಿ 70% ಅನ್ನು ನಾವೇನಂತ ಗಮನಿಸ್ಕೊಳ್ತೇವೆ, ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿ ಗಮನಿಸ್ಕೊಳ್ತೇವೆ. ಸೊ ಇಟ್ ಕಮ್ಸ್ ಟು credit sales total in the month of March 52,500. Again adjustment ಅನ್ನು ಗಮನದಲ್ಲಿ ಇಟ್ಕೋಬೇಕು. ಈ ಟೋಟಲ್ ಕ್ರೆಡಿಟ್ ಸೇಲ್ಸ್ 52,500 ಏನಿದೆ ಅಲ್ವಾ, ಅದರಲ್ಲಿ 50% ಅಮೌಂಟ್ ಅನ್ನ ಸೇಮ್ ಮಂತ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಸೊ ಸೇಮ್ ಮಂತ್ ಅಂತ ಹೇಳಿದ್ರೆ ಯಾವ್ದಾಗುತ್ತೆ, ಮಾರ್ಚ್ ಮಂತ್ ಆಗುತ್ತೆ. ಸೊ ಟೋಟಲ್ 52,500 ಕ್ರೆಡಿಟ್ ಸೇಲ್ಸ್ ಇನ 50% ಕ್ಯಾಲ್ಕುಲೇಟ್ ಮಾಡಿದಾಗ we will arrive with the amount 26,250. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಹೇಳ್ತಾರೆ, 25% ಟೋಟಲ್ ಕ್ರೆಡಿಟ್ ಸೇಲ್ಸ್ ಇನ 25% ಅಮೌಂಟ್ ನೆಕ್ಸ್ಟ್ ಮಂತ್ ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಮಾರ್ಚಿನ ನೆಕ್ಸ್ಟ್ ಮಂತ್ ಏನಾಗುತ್ತೆ, ಏಪ್ರಿಲ್. ಸೊ ಕ್ರೆಡಿಟ್ ಸೇಲ್ಸ್ ಟೋಟಲ್ ಎಷ್ಟಿದೆ, 52,500. 52,500 ಇನ 25% ಕ್ಯಾಲ್ಕುಲೇಟ್ ಮಾಡಿದಾಗ 13,125 ಬರುತ್ತೆ, ವಿಚ್ ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ಇನ್ ದ ಮಂತ್ ಆಫ್ ಏಪ್ರಿಲ್. And balance ಅಂತ ಹೇಳಿದ್ರೆ 25% we will collect after 2 months ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಮಾರ್ಚ್ ಇಂದ 2 months ಅಂತ ತಗೊಂಡಾಗ ಏಪ್ರಿಲ್ ಮೇ ಕೊನೆ ವಾರದಲ್ಲಿ ನಾವು 25% ಕ್ರೆಡಿಟ್ ಸೇಲ್ಸ್ ಇನ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತೇವೆ. ಸೊ ಕ್ರೆಡಿಟ್ ಸೇಲ್ಸ್ ಟೋಟಲ್ ಎಷ್ಟಾಗಿದೆ, 52,500, ಅದರಲ್ಲಿ 25% ಬ್ಯಾಲೆನ್ಸ್ 25% ಕ್ಯಾಲ್ಕುಲೇಟ್ ಮಾಡಿದಾಗ 13,125 ಬರುತ್ತೆ. ಈ ರೀತಿಯಾಗಿ ಏಪ್ರಿಲ್ ಮತ್ತು ಮೇಗೆ ಕ್ರೆಡಿಟ್ ಸೇಲ್ಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆಮೇಲೆ ಜೂನ್ ಅಂತ ಬಂದಾಗ ಜೂನಿನ ಟೋಟಲ್ ಸೇಲ್ಸ್ ಕನ್ಸಿಡರ್ ಮಾಡಬೇಕು. ಕ್ವೆಶ್ಚನಿಗೆ ಹೋದಾಗ ಜೂನಿನ ಟೋಟಲ್ ಸೇಲ್ಸ್ ನಮಗೆ 80,000 ಕೊಟ್ಟಿದ್ದಾರೆ, ಇಲ್ಲಿ 80,000 ಅಂತ ಹೇಳಿ ಇದೆ. ಸೊ ಕ್ಯಾಲ್ಕುಲೇಷನ್ ಯಾವ ರೀತಿಯಾಗಿ ಬರುತ್ತೆ, ಇಲ್ಲಿ ಟೋಟಲ್ ಸೇಲ್ಸ್ 80,000 rupees ಅಂತ ಕನ್ಸಿಡರ್ ಮಾಡಿದ್ದೇವೆ. ಕ್ಯಾಶಸ್ 30% ಅಂತಾರೆ. ಸೊ 30% ಕ್ಯಾಲ್ಕುಲೇಟ್ ಮಾಡಿದಾಗ rupees 24,000 ಬರುತ್ತೆ. ರಿಮೈನಿಂಗ್ ಬ್ಯಾಲೆನ್ಸ್ 70% ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ಸೇಲ್ಸ್ 80,000 ಇನ 70% ಕ್ರೆಡಿಟ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ನಮಗೆ 56,000 ಬರುತ್ತೆ. ಈ 56,000 ಅಲ್ಲಿ ಇದು ಟೋಟಲ್ ಕ್ರೆಡಿಟ್ ಸೇಲ್ಸ್. ಇದರ 50% ಅಮೌಂಟ್ ಏನಿದೆ ನಾವು ಸೇಮ್ ಮಂತ್ ಅಲ್ಲಿ ರಿಸೀವ್ ಮಾಡ್ತೇವೆ. ಸೇಮ್ ಮಂತ್ ಅಂತ ಹೇಳಿದ್ರೆ ಇದು ಜೂನ್. ಸೊ ಜೂನಿಗೆ 50% ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇಟ್ ಕಮ್ಸ್ ಟು 28,000. ನೆಕ್ಸ್ಟ್ 25% ನೆಕ್ಸ್ಟ್ ಮಂತ್ ರಿಸೀವ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಸೊ ಜೂನಿನ ನೆಕ್ಸ್ಟ್ ಮಂತ್ ಯಾವ್ದು ಬರುತ್ತೆ, ಜುಲೈ. ಸೊ ಜುಲೈ ತಿಂಗಳಿಗೆ ನಾವು ಕ್ಯಾಶ್ ಬಜೆಟ್ ಅನ್ನು ಪ್ರಿಪೇರ್ ಮಾಡ್ತಾ ಇಲ್ಲ, ಆದ ಕಾರಣ ನೋ ನೀಡ್ ಟು ಕ್ಯಾಲ್ಕುಲೇಟ್ ಆರ್ ನೋ ನೀಡ್ ಟು ಗೋ ಫಾರ್ ಫರ್ದರ್ ಕ್ಯಾಲ್ಕುಲೇಷನ್. ಸೊ ಇಲ್ಲಿ ನಾನು ಏಪ್ರಿಲ್ ಮಂತನ್ನು ಎಕ್ಸ್ಪ್ಲೈನ್ ಮಾಡಲಿಲ್ಲ, ಯಾಕಂತ ಹೇಳಿದರೆ ಇದರ ಪ್ರೀವಿಯಸ್ ಸ್ಲೈಡಲ್ಲಿ ಇರುವಂಥ ಫೆಬ್ರವರಿ ಮಾರ್ಚ್ ಯಾವ ರೀತಿಯಾಗಿ ಕ್ರೆಡಿಟ್ ಸೇಲ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇನೆ ಅಂತ ಹೇಳಿದೆ, ಅದೇ ರೀತಿಯಾಗಿ ಏಪ್ರಿಲ್ ಮತ್ತು ಮೇ ಮಂತಿಗೂ ಸಹ ಕ್ರೆಡಿಟ್ ಸೇಲ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ನಾವು ಟೋಟಲ್ ಮಾಡಬೇಕು. ಈಗ ಟೋಟಲ್ ಅಂತ ಹೇಳಿದರೆ 3 ಮಂತ್ಸಿಗೆ ಕ್ಯಾಶ್ ಬಜೆಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್ ಕ್ರೆಡಿಟ್ ಸೇಲ್ಸ್ ಫಾರ್ ದ ಮಂತ್ ಆಫ್ ಏಪ್ರಿಲ್, ಮೇ ಆ್ಯಂಡ್ ಜೂನ್. So again let us go back to the working note wherein we have to find the credit sales which takes place in the month of April. ಇಲ್ಲಿ ನೋಡ್ತಾ ಬಂದಾಗ ನಮಗೆ ಇಲ್ಲಿ ಏಪ್ರಿಲ್ ಅಂತ ಕಾಣುತ್ತೆ. ಸೊ ಏಪ್ರಿಲ್ ಫೆಬ್ರವರಿಯಲ್ಲಿ ಏನು ಕ್ರೆಡಿಟ್ ಸೇಲ್ಸ್ ಆಗಿದೆ ಅದರ 25% ನಾವು ಏಪ್ರಿಲ್ ಮಂತಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಸೊ ಎಷ್ಟಾಯಿತು, 14,000. ಸೊ ಈ ಅಮೌಂಟ್ ನಾವು ಗಮನಕ್ಕೆ ತಗೋಬೇಕು, 14,000. ಮತ್ತೆ ಅಲ್ಲಿ ಏಪ್ರಿಲ್ ಇದೆ ಅಂತ ನೋಡಬೇಕು, ಇಲ್ಲಿ ಏಪ್ರಿಲ್ ಇದೆ. ಸೊ ಏಪ್ರಿಲ್ ಎಷ್ಟಿದೆ ಅಮೌಂಟು, 13,125. 14,000 ಮತ್ತು 125. ಈಗೇನು ಇಲ್ಲಿದೆ ನೋಡಿ, ಇಲ್ಲಿ ಏಪ್ರಿಲ್ ಇದೆ, ಏಪ್ರಿಲ್ 31,500. ಸೊ ಅದನ್ನು ಇಲ್ಲಿ ಗಮನಕ್ಕೆ ತಗೋಬೇಕು. 14,000
13,125 and 31,500. So total ಮಾಡಿದಾಗ ಏಪ್ರಿಲಿನ ಕ್ರೆಡಿಟ್ ಸೇಲ್ ಏನಿದೆ it comes to 58,625. Now let us go for finding out the total credit sales in the month of May. So let us go back. ಇಲ್ಲಿ May month ಎಲ್ಲಿದೆ ಅಂತ ನೋಡಬೇಕು. ವರ್ಕಿಂಗ್ ನೋಟಲ್ಲಿ ಇಲ್ಲಿ ಕಾಣಿಸುತ್ತೆ ನಮಗೆ. So May 13,125, this amount we have to take into consideration, and then again here in the month of April ಬರುತ್ತೆ ನೋಡಿ, May 15,750, and again in the month of May ಅದೇ ತಿಂಗಳಲ್ಲಿ ಇದೆ 29,750. ಇದನ್ನ ಇಲ್ಲಿ ಬರೀತೇವೆ ನಾವು, ಮೂರು ಅಮೌಂಟನ್ನು ಇಲ್ಲಿ ಬರ್ತೀವಿ. ಟೋಟಲ್ ಮಾಡಿದಾಗ 58,625. ಅಗೇನ್ ಜೂನು ಅದೇ ಥರ ನಾವು ಕ್ಯಾಲ್ಕುಲೇಷನ್ ಅನ್ನು ಗಮನಿಸ್ಕೋಬೇಕು. ಜೂನ್ ಕೊಟ್ಟಿದ್ದಾರೆ, ಸೊ ಜೂನ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ 14,875, ಅದನ್ನು ಕನ್ಸಿಡರ್ ಮಾಡಬೇಕು. ಮತ್ತು ಇಲ್ಲಿ ಜೂನ್ ಬರುತ್ತೆ ನೋಡಿ, ಜೂನ್ 15,750. ಸೊ 15,750, 14,875, ಮತ್ತು ಇಲ್ಲಿ ಜೂನ್ ಬರುತ್ತೆ ನೋಡಿ, ಇಲ್ಲಿ ಜೂನ್ 28,000. ಸೊ 28,000 ಅನ್ನು ಕನ್ಸಿಡರ್ ಮಾಡ್ತೇವೆ. ಸೊ ಟೋಟಲ್ ಮಾಡಿದಾಗ we will have the sum total of 58,625. ಸೊ ಈ ಮೂರು ಅಮೌಂಟ್ ಏನಿದೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಇದನ್ನು ನಾವು ಕ್ಯಾಶ್ ಬಜೆಟಲ್ಲಿ ಹೋಗಿ ರೆಕಾರ್ಡ್ ಮಾಡ್ತೇವೆ. ಲೆಟ್ ಅಸ್ ಗೋ ಫಾರ್ ವರ್ಕಿಂಗ್ ನೋಟ್ ನಂಬರ್ 2 ಕಾಲ್ಡ್ ಕ್ಯಾಲ್ಕುಲೇಷನ್ ಆಫ್ ಕ್ರೆಡಿಟ್ ಪರ್ಚೇಸಸ್. ಹೇಗೆ ಕ್ರೆಡಿಟ್ ಸೇಲ್ಸಿನ ಕ್ಯಾಲ್ಕುಲೇಷನ್ ಅನ್ನು ಮಾಡಿದ್ವಿ, ಅದೇ ರೀತಿಯಾಗಿ ಈಗ ಕ್ರೆಡಿಟ್ ಪರ್ಚೇಸಸ್ಸಿನ ಕ್ಯಾಲ್ಕುಲೇಷನ್ ಅನ್ನು, ಅದರ ಅಡ್ಜಸ್ಟ್ಮೆಂಟ್ ಅನ್ನು ಗಮನದಲ್ಲಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಏನು ಹೇಳ್ತಾರೆ ಕ್ವಶನ್ ಅಲ್ಲಿ ಅಂತ ಹೇಳಿ ನಾವು ಒಮ್ಮೆ ಕ್ವಶನಿಗೆ ಹೋಗುವ. ಸೊ ಕ್ವಶನಿನಲ್ಲಿ ಏನು ಹೇಳ್ತಾರೆ, 20% ಆಫ್ ಪರ್ಚೇಸ್ ಆರ್ ಫಾರ್ ಕ್ಯಾಶ್. ಅಂದರೆ ಏನು ಪರ್ಚೇಸಸ್ ಆಗಿದೆ ಅದರಲ್ಲಿ 20% ಆಫ್ ಪರ್ಚೇಸಸ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಆಸ್ ಕ್ಯಾಶ್ ಪರ್ಚೇಸಸ್. ಹಾಗಾದರೆ ಬ್ಯಾಲೆನ್ಸ್ ಎಷ್ಟು ಉಳಿತದೆ, 80%. 80% ಏನಾಗುತ್ತೆ, ಕ್ರೆಡಿಟ್ ಪರ್ಚೇಸ್ ಆಗುತ್ತೆ. ಸೊ ಅದನ್ನು ಇಲ್ಲಿ ಗಮನಿಸ್ಕೋಬೇಕು ನೋಡಿ. ಟೋಟಲ್ ಪರ್ಚೇಸಸ್ ಮಾರ್ಚ್ಗೆ 42,000 ಆಗಿದೆ, ಅದರಲ್ಲಿ 20% ಕ್ಯಾಶ್ ಸೇಲ್ಸ್ ಅಂತ ಹೇಳ್ತಾರೆ. ಸೊ 8,400 ಬರುತ್ತೆ. ಉಳಿದದ್ದು 80%. ಸೊ 42,000 80% ಮಾಡಿದಾಗ 33,600. ಮತ್ತೆ ಕ್ವಶನಲ್ಲಿ ಅದು ಕ್ರೆಡಿಟ್ ಪರ್ಚೇಸಸ್ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು, ಆಫ್ ದ ಕ್ರೆಡಿಟ್ ಪರ್ಚೇಸಸ್ 60% ಈಸ್ ಪೇಡ್ ಇನ್ ದ ಸೇಮ್ ಮಂತ್. ಎಷ್ಟು ಟೋಟಲ್ ಕ್ರೆಡಿಟ್ ಪರ್ಚೇಸ್ ಮಾಡಿದ್ದೇವೆ ಅದರಲ್ಲಿ 60% ನಾವು ಅದೇ ತಿಂಗಳಲ್ಲಿ ಪೇಮೆಂಟನ್ನು ಮಾಡ್ತೇವೆ. ಇನ್ನು ಉಳಿಯೋ 40% ಫಾಲೋವಿಂಗ್ ಮಂತ್ ಅಂದರೆ ನೆಕ್ಸ್ಟ್ ಮಂತಲ್ಲಿ ಪೇಮೆಂಟನ್ನು ಮಾಡ್ತೇವೆ. ಸೊ ನಾವು ಮಾರ್ಚನ್ನು ಗಮನಕ್ಕೆ ತಗೊಳ್ಳುವ, ಯಾಕಂದರೆ ಫೆಬ್ ಮತ್ತು ಜಾನ್ವರಿ ಡೀಟೇಲ್ಸ್ ಕ್ಯಾಶ್ ಬಜೆಟನ್ನು ಪ್ರಿಪೇರ್ ಮಾಡಲಿಕ್ಕೆ ಯೂಸ್ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಗೋ ಆ್ಯಂಡ್ ಟೇಕ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಮಾರ್ಚ್ ಮಂತ್. ಸೊ ಮಾರ್ಚ್ ಮಂತಲ್ಲಿ ಟೋಟಲ್ ಕ್ರೆಡಿಟ್ ಟೋಟಲ್ ಪರ್ಚೇಸಸ್ ಆಗಿದ್ದು 42,000, ಅದರಲ್ಲಿ 20% ಕ್ಯಾಶಸ್. ಹಿಯರ್ ಐ ಹ್ಯಾವ್ ಟು ಎಡಿಟ್, ಇಲ್ಲಿ ನಾನು ಎಡಿಟ್ ಮಾಡಲಿಲ್ಲ, ಇಲ್ಲಿ ಚೇಂಜಸ್ ಆಗಬೇಕು, ಪರ್ಚೇಸಸ್ ಅಂತ ಆಗಬೇಕಾಯ್ತಾ. ಕ್ಯಾಶ್ ಪರ್ಚೇಸಸ್ ಅಂತ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ, ಸೇಲ್ಸ್ ಅಲ್ಲ. ಕ್ಯಾಶ್ ಪರ್ಚೇಸಸ್ 42,000 ಅಲ್ಲಿ 20% 8,400. ಅದೇ ರೀತಿಯಾಗಿ 80% ಕ್ರೆಡಿಟ್ ಪರ್ಚೇಸಸ್, ಇಲ್ಲೂ ಸಹ ಕ್ರೆಡಿಟ್ ಪರ್ಚೇಸಸ್ ಅಂತ ಬರ್ಕೊಳ್ಳಿ. ಸೊ 80% ಮಾಡಿದಾಗ 33,600 rupees ಬರುತ್ತೆ. ಟೋಟಲ್ ಕ್ರೆಡಿಟ್ ಪರ್ಚೇಸಸ್ಸಿನಲ್ಲಿ 60% ಅಮೌಂಟನ್ನು ಸೇಮ್ ಮಂತಲ್ಲಿ ನಾವು ಪೇ ಮಾಡ್ತಾ ಇದ್ದೇವೆ. ಸೇಮ್ ಮಂತ್ ಅಂದರೆ ಮಾರ್ಚ್. ಸೊ ಮಾರ್ಚ್ಗೆ ಟೋಟಲ್ ಕ್ರೆಡಿಟ್ ಪರ್ಚೇಸಸ್ ಏನಾಗಿದೆ ಅದರ 60% ಮಾರ್ಚ್ ಮಂತಲ್ಲಿ 20,160 ಪೇ ಮಾಡ್ತೀವಿ. 40% ಫಾಲೋವಿಂಗ್ ಮಂತ್ ಅಂತ ಹೇಳಿದ್ದಾರೆ, ಅಂದರೆ ನೆಕ್ಸ್ಟ್ ಮಂತ್. ಸೊ ಮಾರ್ಚಿನ ನೆಕ್ಸ್ಟ್ ಮಂತ್ ಯಾವುದಾಗುತ್ತೆ, ಏಪ್ರಿಲ್. ಸೊ ಕ್ರೆಡಿಟ್ ಪರ್ಚೇಸಸ್ 33,600, ಅದರ 40% ಕ್ಯಾಲ್ಕುಲೇಟ್ ಮಾಡಿದಾಗ 13,440 ಅಮೌಂಟ್ ಬರುತ್ತೆ. ನೆಕ್ಸ್ಟು ಏಪ್ರಿಲ್ ಮಂತಿಗೆ ಹೋಗುವ. ಸೊ ಏಪ್ರಿಲ್ ಮಂತಲ್ಲಿ ಕ್ವಶನಲ್ಲಿ ನಮಗೆ ಪರ್ಚೇಸಸ್ ಎಷ್ಟು ಕೊಟ್ಟಿದ್ದಾರೆ ನೋಡಬೇಕು. ಪರ್ಚೇಸಸ್ 50,000 ಅಂತ ಕೊಟ್ಟಿದ್ದಾರೆ. ಸೊ 50,000 ಪರ್ಚೇಸಸ್, ಇಲ್ಲಿ ನೋಡಿ 50,000 ಪರ್ಚೇಸಸ್. ಸೊ ಇದು ಕ್ಯಾಶ್ ಪರ್ಚೇಸಸ್ ಆಗಬೇಕು. 30% ಅಂತ ಕೊಟ್ಟಿದ್ದಾರೆ, ಇದು 20 ಆಗಬೇಕು. 20% ಅಂತ ಗಮನಕ್ಕೆ ತಗೊಳ್ಳಿ, ಅದು ಕರೆಕ್ಷನ್ ಎಡಿಟ್ ಆಗಲಿಲ್ಲ.
20% ಅಂತ ತಗೊಂಡಾಗ 50,000 20% ಏನಾಗುತ್ತೆ 10,000. ಉಳಿದದ್ದು 80% ಆಗುತ್ತೆ. ಸೊ 50,000 80% ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಸೊ ಅದು ಕ್ಯಾಲ್ಕುಲೇಟ್ ಮಾಡಿದಾಗ 40,000 ಬರುತ್ತೆ. ಇದು ಟೋಟಲ್ ಕ್ರೆಡಿಟ್ ಪರ್ಚೇಸಸ್. ಈ ಟೋಟಲ್ ಕ್ರೆಡಿಟ್ ಪರ್ಚೇಸಸ್ನಲ್ಲಿ 60% ಅಮೌಂಟನ್ನು ಅದೇ ತಿಂಗಳಲ್ಲಿ ನಾವು ಪೇ ಮಾಡ್ತೇವೆ. ಸೇಮ್ ಮಂತ್ ಅಂತ ಹೇಳಿದರೆ ಇದು ಏಪ್ರಿಲ್. ಸೊ 24,000 ಬರುತ್ತೆ. 40,000 ಕ್ರೆಡಿಟ್ ಪರ್ಚೇಸಸ್ ಆಗಿದೆ, ಅದರ ಪೇಮೆಂಟ್ ನೆಕ್ಸ್ಟ್ ಮಂತ್ ಮಾಡ್ತಾ ಇದ್ದೇವೆ. ಸೊ ಏಪ್ರಿಲಿನ ನೆಕ್ಸ್ಟ್ ಮಂತ್ ಯಾವ್ದು ಬರ್ತದೆ? ಮೇ. ಸೊ ಮೇ ಅಲ್ಲಿ 40% ಪೇಮೆಂಟ್ ಮಾಡ್ತಾ ಇದ್ದೇವೆ. ಸೊ 16,000 ಬರುತ್ತೆ. ನೆಕ್ಸ್ಟು ಮೇ ಮಂತ್. ಇಲ್ಲೆಲ್ಲ ಸೇಲ್ಸ್ ಆಗಿದೆ, ಇದನ್ನು ನೀವು ಪರ್ಚೇಸಸ್ ಅಂತ ಹೇಳಿ ಬರ್ಕೊಳ್ಳಿ ಆಯ್ತಾ. ಪರ್ಚೇಸಸ್, ಇದನ್ನು ಪರ್ಚೇಸ್ ಮಾಡಬೇಕು, ವರ್ಡ್ ಅನ್ನೋ ಶಬ್ದ ಅನ್ನ ಮಾತ್ರ ಇದನ್ನು ಪರ್ಚೇಸ್ ಅಂತ ಬರ್ಕೊಳ್ಳಿ. ಮೇ ಮಂತಿಗೆ ಹೋದಾಗ ಟೋಟಲ್ ಪರ್ಚೇಸ್ ಆಗಿದ್ದು ಕ್ವೆಶ್ಚನ್ ಅಲ್ಲಿ ಮೇ ಮಂತಿಗೆ ಪರ್ಚೇಸಸ್ ಆಗಿದ್ದು 45,000. ಸೊ ಇಲ್ಲಿ ಮೇ ಮಂತಿಗೆ 45,000 ಟೋಟಲ್ ಪರ್ಚೇಸಸ್ ಆಗಿದೆ. Out of 45,000, 20% has to be considered as cash purchases. ಇದನ್ನ cash purchases ಅಂತ ಹೇಳಿ ಬರ್ಕೊಳ್ಳಿ. ಕ್ಯಾಲ್ಕುಲೇಟ್ ಮಾಡಿದಾಗ we will come with the amount ₹9,000 and remaining 80% of total purchases has to be treated as credit purchases. So 45,000 in 80% 36,000 ಆಗುತ್ತೆ. ಇದು ಕ್ರೆಡಿಟ್ ಪರ್ಚೇಸ್. ಈ ಕ್ರೆಡಿಟ್ ಪರ್ಚೇಸಿನಲ್ಲಿ 60% ಪೇಮೆಂಟ್ ಸೇಮ್ ಮಂತಲ್ಲಿ ಮಾಡ್ತೇವೆ, 40% ನೆಕ್ಸ್ಟ್ ಮಂತಲ್ಲಿ ಮಾಡ್ತೇವೆ. ಸೊ ಸೇಮ್ ಮಂತ್ ಅಂತ ಹೇಳಿದರೆ ಇದು ಮೇ. ಸೊ 36,000 ಇನ್ 60% 21,600 ಆಗುತ್ತೆ. ಮತ್ತು ಅದೇ ಟೋಟಲ್ ಕ್ರೆಡಿಟ್ ಪರ್ಚೇಸಸ್ ಇನ್ 40% 14,400 ಆಗುತ್ತೆ. ಈ 40% ಪೇಮೆಂಟನ್ನು ನೆಕ್ಸ್ಟ್ ಮಂತ್ ಮಾಡ್ತೇವೆ. ಸೊ ಮೇನ ನೆಕ್ಸ್ಟ್ ಮಂತ್ ಯಾವುದು? ಜೂನ್. ಅದಾದ ನಂತರ ಜೂನಿನ ಟೋಟಲ್ ಪರ್ಚೇಸಸ್ ನಾವು ಕ್ವಶನ್ ಅನ್ನು ನೋಡಿದರೆ 35,000 ಅಂತ ಕೊಟ್ಟಿದ್ದಾರೆ. ಸೊ ಈ ಟೋಟಲ್ ಪರ್ಚೇಸಸ್ 35,000ನಲ್ಲಿ 20% ಕ್ಯಾಶ್ ಪರ್ಚೇಸಸ್ ಆಗಿರುತ್ತೆ, ಮತ್ತು 80% ಏನಿದೆ ಅದು ಕ್ರೆಡಿಟ್ ಪರ್ಚೇಸಸ್ ಆಗಿರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ we will get cash purchases as 7,000 and credit purchases as 28,000. This is total credit purchases for the month of June. So this 28,000 will be paid by the company as 60% in the same month. Same month ಅಂತ ಹೇಳಿದ್ರೆ ಇಲ್ಲಿ ಜೂನು. ಸೊ ಜೂನ್ ಅಂತ ತಗೊಳ್ತೇವೆ. ಟೋಟಲ್ ಕ್ರೆಡಿಟ್ ಪರ್ಚೇಸಸ್ 28,000 ಆಗಿದೆ. 28,000 ಇನ್ 60% 16,800 ಆಗುತ್ತೆ. ಉಳಿದಂಥದ್ದು 40% ನೆಕ್ಸ್ಟ್ ಮಂತಲ್ಲಿ ಪೇಮೆಂಟ್ ಮಾಡ್ತೇವೆ. ಸೊ ಜೂನಿನ ನೆಕ್ಸ್ಟ್ ಮಂತ್ ಯಾವುದಾಗುತ್ತೆ? ಜುಲೈ. ಸೊ ಜುಲೈ ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡ್ತಾ ಇಲ್ಲ, ಆದ ಕಾರಣ ಕ್ಯಾಲ್ಕುಲೇಷನ್ ಮಾಡುವಂಥ ಅಗತ್ಯ ಇಲ್ಲ. ಈಗ ಈ 3 ತಿಂಗಳಿಗೆ ಏಪ್ರಿಲ್ ಮೇ ಜೂನಿಗೆ ನಾವು ಕ್ಯಾಶ್ ಬಜೆಟನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ, ಆದ ಕಾರಣ ಈ 3 ತಿಂಗಳಿನ ವೇಜಸ್ಸನ್ನು ನಾವು ವರ್ಕಿಂಗ್ ನೋಟಿನಲ್ಲಿ ಗಮನಿಸಿಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏಪ್ರಿಲ್ ನೋಡಬೇಕು. ಏಪ್ರಿಲ್ 13,440 and 24,000. 13,440 and 13,440 ಇಲ್ಲಿದೆ ನೋಡಿ. 13,440 and ಏಪ್ರಿಲ್ ಇಲ್ಲಿ 24,000. 24,000 ಟೋಟಲ್ ಮಾಡಿದಾಗ 37,440. ಮತ್ತು ಮೇ ಇಲ್ಲಿ ಬಂದಿದೆ ನೋಡಿ. ಮೇ 16,000 ಮತ್ತು ಇಲ್ಲಿ ಮೇ 21,600 ಟೋಟಲ್ ಮಾಡಿದಾಗ 37,600. ನೆಕ್ಸ್ಟ್ ಜೂನ್ 14,400 here we have recorded, and another amount for the month of June is 16,800. so 16,800 31,200 ಬರುತ್ತೆ ಟೋಟಲ್. ಸೊ ಈ 3 ಅಮೌಂಟ್ ಏನಿದೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಇದನ್ನು ನಾವು ಕ್ಯಾಶ್ ಬಜೆಟಲ್ಲಿ ರೆಕಾರ್ಡ್ ಮಾಡ್ತೇವೆ. 3ನೇ ವರ್ಕಿಂಗ್ ನೋಟ್ ಅಂತ ಹೇಳಿದರೆ ವೇಜಸ್. ಸೊ ವೇಜಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ ಅದನ್ನು ಕ್ವಶನಲ್ಲಿ ನೋಡುವ. ಕ್ವಶನಲ್ಲಿ ಏನು ಹೇಳಿದ್ದಾರೆ? ವೇಜಸ್ ಆರ್ ಪೇಯ್ಡ್ ಹಾಫ್ ಮಂತ್ಲಿ. ಅಂದರೆ ಟೋಟಲ್ ವೇಜಸ್ ಏನಿದೆ ಅದರಲ್ಲಿ 50% ಅಮೌಂಟನ್ನು ಅದೇ ತಿಂಗಳಲ್ಲಿ ಸೇಮ್ ಮಂತಲ್ಲಿ ಪೇ ಮಾಡ್ತಾರೆ.
ಇನ್ನುಳಿದ 50% ಅನ್ನು ನೆಕ್ಸ್ಟ್ ಮಂತ್ ಅಲ್ಲಿ ಪೇ ಮಾಡ್ತಾರೆ. ಇಲ್ಲಿ ಜಾನ್ವರಿ ಫೆಬ್ರವರಿ ಇನ್ಫಾರ್ಮೇಷನ್ ನಮಗೆ ಯೂಸ್ ಆಗಲ್ಲ, ಯಾಕಂದರೆ ಫೆಬ್ರವರಿಯ 50% ವೇಜ್ ಅದೇ ಫೆಬ್ರವರಿ ಮಂತಲ್ಲಿ ಪೇ ಮಾಡ್ತಾರೆ, ಮತ್ತು ಉಳಿದಂಥ 50%ಅನ್ನು ನೆಕ್ಸ್ಟ್ ಅಂದರೆ ಮಾರ್ಚಿಗೆ ಪೇ ಮಾಡ್ತಾರೆ. ಸೊ ಮಾರ್ಚ್ಗೆ ಸಂಬಂಧಪಟ್ಟಾಗಿ ನಾವು ಬಜೆಟ್ ಪ್ರಿಪೇರ್ ಮಾಡ್ತಾ ಇಲ್ಲ, ಆದ ಕಾರಣ ಅದು ಬರೋದಿಲ್ಲ. ನೆಕ್ಸ್ಟ್ ಮಾರ್ಚ್ ಅಂತ ತಗೊಂಡಾಗ ಮಾರ್ಚಲ್ಲಿ ಅರ್ಧ ವೇಜ್ ಪೇಮೆಂಟ್ ಅದೇ ತಿಂಗಳಲ್ಲಿ ಮಾಡ್ತಾರೆ, ಇನ್ನರ್ಧ ಏಪ್ರಿಲ್. ಆದ ಕಾರಣ ನಾವು ಮಾರ್ಚಿನ ಟೋಟಲ್ ವೇಜಸನ್ನು ತಗೋಬೇಕಾಗುತ್ತೆ. ಕ್ವೆಶ್ಚನಲ್ಲಿ ಮಾರ್ಚಿನ ಟೋಟಲ್ ವೇಜಸ್ 22,000 ಅಂತ ಕೊಟ್ಟಿದ್ದಾರೆ. ಸೊ 22,000ನಲ್ಲಿ 50% ಅದೇ ಮಂತ್, ಸೇಮ್ ಮಂತ್ ಅಂತ ಹೇಳಿದ್ರೆ ಮಾರ್ಚ್. ಸೊ ಮಾರ್ಚಿಗೆ ನಾವಿಲ್ಲಿ ಬಜೆಟ್ ಪ್ರಿಪೇರ್ ಮಾಡ್ತಾ ಇಲ್ಲ, ಸೊ ಮತ್ತೆ ಕ್ಯಾಲ್ಕುಲೇಟ್ ಮಾಡುವಂಥ ಅಗತ್ಯ ಇಲ್ಲ. ಇನ್ನುಳಿದ 50%ಅನ್ನು ನೆಕ್ಸ್ಟ್ ಮಂತ್ ಪೇ ಮಾಡ್ತೇವೆ. ಸೊ ಮಾರ್ಚಿನ ನೆಕ್ಸ್ಟ್ ಮಂತ್ ವಿಲ್ ಬಿ ಏಪ್ರಿಲ್. ಸೊ 22,000 ಇನ 50% 11,000 ಆಗುತ್ತೆ. ನೆಕ್ಸ್ಟ್ ಮಂತ್ ಏಪ್ರಿಲ್. In the month of April, total wages occurred is 24,000. Out of 24,000, 50% paid in the same month. So same month here refers to April. So 50% of rupees 24,000 is considered as 12,000. ಮತ್ತೆ ಉಳಿದಂತ ಬ್ಯಾಲೆನ್ಸ್ 50% ಅದನ್ನು ನೆಕ್ಸ್ಟ್ ಮಂತ್ ಪೇ ಮಾಡ್ತಾರೆ. ನೆಕ್ಸ್ಟ್ ಮಂತ್ ಆಫ್ ಏಪ್ರಿಲ್ ಇಸ್ ಮೇ. ಸೊ ಮೇ 50% ಆಫ್ ಟೋಟಲ್ ವೇಜ್ ಇಸ್ 12,000. ಅದೇ ರೀತಿಯಾಗಿ ಮೇ ಟೋಟಲ್ ವೇಜಸ್ ಕಮ್ಸ್ ಟು rupees 20,000. ಔಟ್ ಆಫ್ ದಿಸ್ 20,000, 50% wages are paid in the same month, that comes to 10,000. And balance 50,000 is paid in the next month. So May in a next month andre June. So it comes to rupees 10,000. Hege 10,000 andre 20,000 in a 50%, 10,000. Next June alli total wages ಆಗಿದ್ದು 18,000. ಸೊ 18,000 ಇನ 50% ಅದೇ ಮಂತ್ ಅಲ್ಲಿ ಪೇ ಮಾಡ್ತಾರೆ. ಅದೇ ಮಂತ್ ಅಂದ್ರೆ ಜೂನ್. ಸೊ 18,000 ಇನ 50% 9,000 ಆಗುತ್ತೆ. ಇನ್ನು ಉಳಿದ 50% ಅನ್ನು ನೆಕ್ಸ್ಟ್ ಮಂತ್ ಪೇ ಮಾಡ್ತಾರೆ. ಸೊ ಜೂನಿನ ನೆಕ್ಸ್ಟ್ ಮಂತ್ ಯಾವುದು? ಜುಲೈ. ಸೊ ಜುಲೈ ಕ್ಯಾಲ್ಕುಲೇಷನ್ ಇಲ್ಲಿ ಅಗತ್ಯ ಇಲ್ಲ, ಯಾಕಂದ್ರೆ ಆ ತಿಂಗಳಿಗೆ ನಾವು ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾ ಇಲ್ಲ. ಸೊ ಇದಿಷ್ಟು ಕ್ಯಾಲ್ಕುಲೇಷನ್ ಅನ್ನ ಮಾಡಿದ ನಂತರ ಅಗೇನ್ 3 ಮಂತ್ಸ್ ಏನು ನಾವು ಕ್ಯಾಶ್ ಬಜೆಟ್ ಅನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ ಅದನ್ನ ಇಲ್ಲಿ ಗಮನಕ್ಕೆ ತಗೋಬೇಕು. ಏಪ್ರಿಲ್ 11,000 and 12,000. ಸೊ 11, 12 total comes to 23. And then May 12 and 10. 12 and 10 total comes to 22,000. And for the month of June it is 10,000 plus 9,000, 19,000. So these two amounts regarding wages has to be recorded in the cash budget. So this is the cash budget. ಕ್ವಶನ್ ಈ 15,000 ಹೇಗೆ ಬಂತು ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ನಮಗೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. So let us move on to the question. In the last information they have given cash and bank balance on 1st of April was rupees 15,000. So ಇದನ್ನು ನಾವು ಏನಂತ ತಗೋಬೇಕಾಗುತ್ತೆ? ಏಪ್ರಿಲ್ ಮಂತಿನ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅಂತ ಹೇಳಿ ತಗೋಬೇಕಾಗುತ್ತೆ. ಸೊ ಇಲ್ಲಿ ಕಾಲಮ್ ಹಾಕೋಬೇಕು, 4 ಕಾಲಮ್ ಹಾಕಬೇಕು, ಪರ್ಟಿಕ್ಯುಲರ್ಸ್ ಏಪ್ರಿಲ್, ಮೇ ಮತ್ತು ಜೂನ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಫಾರ್ ದ ಮಂತ್ ಆಫ್ ಏಪ್ರಿಲ್ ಇಟ್ ಈಸ್ 15,000 ಆಸ್ ಗಿವನ್ ಇನ್ ದ ಕ್ವೆಶ್ಚನ್. ಬಿ ಅಂತ ಹೇಳಿದರೆ ಕ್ಯಾಶ್ ರಿಸೀವ್ಸ್. ಸೊ ಕ್ಯಾಶ್ ರಿಸೀವ್ಸ್ ಅನ್ನು 1 by 1 ರೆಕಾರ್ಡ್ ಮಾಡಬೇಕು. ಕ್ಯಾಶ್ ಸೇಲ್ಸ್ ಆಗಿದೆ. ಕ್ಯಾಶ್ ಸೇಲ್ಸ್ ಈಸ್ here it has not been recorded. Cash sales ವರ್ಕಿಂಗ್ ನೋಟಿಗೆ ಹೋಗುವ. ಕ್ಯಾಶ್ ಸೇಲ್ಸ್ ಇಲ್ಲಿದೆ. ಕ್ಯಾಶ್ ಸೇಲ್ಸ್ 24,000 ಇಲ್ಲಿ ನೋಡಿ. 24,000 ಕ್ಯಾಶ್ ಸೇಲ್ಸ್ ಯಾವಾಗ? ಫೆಬ್ರವರಿ, ಅದು ನಮಗೆ ಬೇಡ. ಮಾರ್ಚ್ ಕ್ಯಾಶ್ ಸೇಲ್ಸ್ 22,500, ಅದು ನಮಗೆ ಬೇಡ. ಏಪ್ರಿಲ್ ಕ್ಯಾಶ್ ಸೇಲ್ಸ್ 27,000. ಸೊ ಏಪ್ರಿಲ್ ಅಲ್ಲಿ ಕ್ಯಾಶ್ ಸೇಲ್ಸ್ ಆಗಿದ್ದು 27,000. ಸೊ ಇಲ್ಲಿದೆ ನೋಡಿ ಏಪ್ರಿಲಿನ ಕ್ಯಾಶ್ ಸೇಲ್ಸ್ ಏಪ್ರಿಲ್ 27,000. ಅದೇ ರೀತಿಯಾಗಿ ಮೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ವಾ, ಮೇ ನೋಡಿ ಕ್ಯಾಶ್ ಸೇಲ್ಸ್ ಮೇಗೆ 25,500.
Cash says May month 25, 500.